ನಮಸ್ತೆ. ವೆಲ್ಕಮ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿ ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಇವಾಗ ಹಸಿ ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟು ಮೊದಲಿಗೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳೋಣ. ಹಸಿ ಅವರೆಕಾಯಿ ಅದನ್ನು ಚೆನ್ನಾಗಿ ಬಿಡಿಸಿ ಕಾಳನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪನ್ನ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಏನೇನು ಬೇಕು ಅಂತ ನೋಡೋಣ. ಮಸಾಲೆಗೆ ಪಲಾವ್ಗೆ ಮಸಾಲೆ ರುಬ್ಬಬೇಕಲ್ವ, ಸೊ ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ಮತ್ತು ಇಲ್ಲಿ ನಾನು ಸ್ವಲ್ಪ ಕಾಯಿ ಇಟ್ಕೊಂಡಿದ್ದೀನಿ. ಕಾಯಿ ಆಪ್ಷನಲ್ಲ ಆ್ಯಕ್ಚುಲಾಗಿ. ನಾನೇನಾದರೂ ಇವತ್ತು ಪಲಾವ್ ಮಾಡ್ತಿದ್ದೀನಿ ಅಂದರೆ ಫ್ರೆಶ್ಶಾಗಿ ಹೊಡೆದಿರೋ ತೆಂಗಿನಕಾಯಿ ಇದ್ದರೆ ಮಾತ್ರ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ರಿಮೈನಿಂಗ್ ಐಟಮ್ಸ್ ಏನಿರುತ್ತೋ ಅದನ್ನೇ ಒಂದೊಂದು ಸ್ವಲ್ಪ ಹಾಕ್ಕೋತೀನಿ. ಉದಾಹರಣೆಗೆ 2 ಕಡ್ಡಿ ಕೊತ್ತಂಬರಿ ಸೊಪ್ಪು, ಪುದೀನ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೇ ಒಂಚೂರು ಆ್ಯಡ್ ಮಾಡ್ಕೋತೀನಿ ಇನ್ ಕೇಸ್ ತೆಂಗಿನಕಾಯಿ ಇಲ್ಲ ಅಂದರೆ. ಸೊ ನಿಮಗೆ ತೆಂಗಿನಕಾಯಿ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ಹಾಕೋಬೇಡಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಶ್ ಆಗಿತ್ತು ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಪಲಾವ್ ಸಾಮಾನು ಇಟ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಪಲಾವ್ ಮಾಡೋದು ಅನ್ನೋದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಪಲಾವ್ ಸ್ಪೈಸಸ್ಸು ಅಂದರೆ ಪಲಾವ್ ಸಾಮಾನು ಇಷ್ಟೇ ಇದ್ದಿದ್ದು. ಸೊ ನೀವು ಬೇಕು ಅಂದರೆ ಸೋಂಪು, ಜಾಪತ್ರೆ, ಏಲಕ್ಕಿ, ಜಾಯಿಕಾಯಿ, ಕಲ್ಲು, ಮರಾಠಿ ಮೊಗ್ಗು, ನಕ್ಷತ್ರ ಹೂ, ಇದಿಷ್ಟು ಪಲಾವ್ ಸ್ಪೈಸಸ್ನ ನೀವು ಹಾಕೋಬಹುದು. ಬಟ್ ನನ್ನ ಹತ್ರ ಸದ್ಯಕ್ಕೆ ಏನು ಅವೈಲಬಲ್ ಇದೆಯೋ ಅದನ್ನೇ ನಾನು ಹಾಕ್ತಿದ್ದೀನಿ. ಅದಾದಮೇಲೆ ಇಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೊಟೊ ಇಟ್ಕೊಂಡಿದ್ದೀನಿ, ಮತ್ತು 2 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಸಿಮೆಣ್ಸಿನ್ಕಾಯಿನ ನಾನು ಈ ಥರ ಉಂಡೆನೇ ಹಾಕೋದಿಲ್ಲ, ಸ್ವಲ್ಪ ತೂತು ಏನಾದರೂ ಮಾಡ್ಕೊಂಡಿರ್ತೀನಿ. ಈ ಹಸಿಮೆಣ್ಸಿನ್ಕಾಯಿ ಏನಾದರೂ ಎಣ್ಣೆ ಒಳಗಡೆ ಹಾಗೆ ಹಾಕ್ಬಿಟ್ರೆ ಪಟ್ ಪಟ್ ಅಂತ ಸಿಡಿಯುತ್ತೆ, ಮೇಲ್ಗಡೆ ಆರು ಬರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡೆ. ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸ್ಪೂನು ನಂದಿನಿ ತುಪ್ಪ ಹಾಕ್ಕೋತಿದ್ದೀನಿ. ಅದು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಪಲಾವ್ ಸಾಮಾನು ಹಾಕ್ಕೋತಿದ್ದೀನಿ. ನನ್ನ ಹತ್ರ ಏನೇನು ಅವೈಲಬಲ್ ಇತ್ತೋ ಅಷ್ಟು ಹಾಕ್ಕೊತಿದ್ದೀನಿ. ನೀವು ಬೇಕು ಅಂದರೆ ನೀವು ಎಕ್ಸ್ಟ್ರಾ ನಿಮ್ಮ ಮನೇಲಿ ಏನೇನಿದೆಯೋ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಆ್ಯಡ್ ಮಾಡ್ಕೋಬಹುದು. ಮತ್ತು ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ, ಇದೆರಡನ್ನೂ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬಿಟ್ಟು ಮೆಂತ್ಯ ಸೊಪ್ಪು, ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ ಜೊತೆಗೇ ಚೆನ್ನಾಗಿ ಬಾಡಿಸ್ಬೇಕು. ಅದರಲ್ಲಿರೋ ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಆಗಿಬಿಡುತ್ತೆ. ಸೊ ಕಹಿ ಇದೆಲ್ಲ ಹೋಗೋ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಹಸಿ ಅವರೆಕಾಳು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು ಮಸಾಲೆಗೆ ಅಂತ ಏನೇನು ರುಬ್ಬಿಟ್ಕೊಂಡಿದ್ನೋ ಅದಷ್ಟನ್ನು ಹಾಕ್ಕೋತೀನಿ. ಆ ಮಸಾಲೆ ಪೇಸ್ಟೆಲ್ಲ ಹಾಕ್ಕೊಂಡು ಇನ್ನೊಂದು ಸಲ ಅದು ಹಸಿ ವಾಸನೆ ಹೋಗಬೇಕು. ಮಸಾಲೆ ಪೇಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿಬಿಟ್ಟು ಮಾಡಿದ್ದಲ್ವ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೋತೀನಿ. ಟೊಮೊಟೊ ಹಾಕ್ಕೊಂಡ ಮೇಲೆ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೋತೀನಿ. ಟೊಮೊಟೊ ಹಾಕಿದ ತಕ್ಷಣ ಯಾಕೆ ಉಪ್ಪು ಹಾಕ್ತೀವಿ ಅಂತಂದರೆ ಅದು ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ಟೊಮ್ಯಾಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕ್ಕೊತೀವಿ. ಅದು ಮಸಾಲೆ ಏನಿರುತ್ತೋ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು. ಸೊ ಇದನ್ನು ಬೇಯೋದಕ್ಕೆ ಇಟ್ಟು ನಾವು ಅಕ್ಕಿ ತೊಳ್ಕೊಳ್ಳೋಣ. ಸೊ ನಾನು ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ಕುಕ್ಕರ್ ನೋಡ್ಬೋದು, ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ ಆ್ಯಕ್ಚುಲಾಗಿ. ಸೊ ಇವಾಗ ಅಕ್ಕಿ ತೊಳೆದಿರೋ ಅಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನಾನು ಇದರಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ 8 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಮತ್ತು 3/4 ಗ್ಲಾಸು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನೀರನ್ನ. ಯಾಕಂದರೆ ನಾನು ಹಸಿ ಅವರೆಕಾಯಿ ಜಾಸ್ತಿ ಹಾಕಿರೋದ್ರಿಂದ ಅದು ಬೇಯೋದಕ್ಕೂ ಸ್ವಲ್ಪ ನೀರು ಬೇಕು. ಸೊ ಟೋಟಲು 4 ಗ್ಲಾಸ್ ಅಕ್ಕಿ 8 3/4 ಗ್ಲಾಸು ನೀರು ಹಾಕ್ತಿದ್ದೀನಿ. ಅದಾದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ಚೆನ್ನಾಗಿ 1-2 ಸಲ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು 1 ವಿಷಲ್ ಅಷ್ಟೇ ಕೂಗಿಸ್ಕೊಳ್ಳೋದು.
ಅದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆ ಪ್ರೆಷರ್ ಹೋದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡೋದು. ಯಾಕಂದರೆ ನಾನು 1 ವಿಷಲ್ ಕೂಗ್ಸಿರ್ತೀನಲ್ವ, ಇನ್ ಕೇಸ್ ಅದು ಬೆಂದಿಲ್ಲ ಅಂತಂದರೆ ಆ ಪ್ರೆಷರಲ್ಲೇ ಎಲ್ಲ ಸರಿ ಹೋಗಲಿ ಅಂತ. ಸೊ ನೋಡಿ, ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಹೇಗೆ ಹೊಗೆ ಬರ್ತಾಯಿದೆ. ನನಗೆ ವಿಡಿಯೋ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಪಲಾವ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ನಿಮ್ಗೆ ಯಾರಿಗಾದ್ರೂ ಪಲಾವು ತುಂಬ ಚೆನ್ನಾಗಿ ಟೇಸ್ಟ್ ವೈಸ್ ಬೇಕು ಅಂತಂದರೆ ಈ ರೆಸಿಪಿನ ಫಾಲೋ ಮಾಡಿ. ನಿಮಗೂ ಒಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು. ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.